ಬಾಬಾ, ಈ ಜೋಳಿಗೆಯಲ್ಲಿ ಏನಿದೆ? ಇದರಲ್ಲಿ ನಿಮಗೆ ಬೇಕಾಗಿರುವ ಯಾವ ವಸ್ತುವೂ ಇಲ್ಲ. ನನಗೆ ಬೇಕಾಗಿರೋ ವಸ್ತು ನಿನ್ನ ಉಪಯೋಗಕ್ಕೆ ಬರುವಂತಹದು. ಅಂದ್ರೆ ನನ್ನನ್ ಬಿಟ್ಟು ಬೇರೆ ಯಾರಿಗೂ ಬೇಕಾಗಿಲ್ದೇ ಇರೋದು. ಗೋವಿಂದ, ನೀನ್ ಒಳಗ್ ಹೋಗು. ಅಮ್ಮ ಮತ್ತೆ ಶಾರದನ ಕರಿ, ನಾನು ಹೊರಡ್ತಿದ್ದೀನಿ ಅಂತ ಹೇಳು. ಅಮ್ಮ, ಶಾರದಾ, ಭಾವನ್ಗೆ ವಿದಾಯ ಹೇಳೋ ಸಮಯ ಬಂದಿದೆ. ಅಮ್ಮ ಎತ್ಕೊಳ್ಳಿ, ನಿಮ್ ಕೋಲ್ ಎತ್ಕೊಳ್ಳಿ, ಅವ್ರು ಹೋಗೋದನ್ನ ತಡೀರಿ. ಅವ್ರು ನಾವು ಹೋಗಕ್ ಬಿಡ್ಬಾರ್ದು. ನೀನು ಚಿಂತೆ ಮಾಡ್ಬೇಡ, ಅವನ್ ಅರ್ಧ ದಾರಿಗೆ ಹೋಗಿ ಹಾಗೆ ಬಂದ್ಬಿಡ್ತಾನೆ. ನಿಜಾನ ಅಮ್ಮ? ರಾಮ ನನ್ನ ಮಗ, ಅವನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಸರಿ ಅಮ್ಮ. ಅಮ್ಮ, ಒಂದ್ ಕೆಲ್ಸ ಮಾಡೋಣ, ಹೊರಗಡೆ ಹೋಗಿ ಅವ್ರು ಚೇಷ್ಟೆ ಮಾಡೋಣ. ರಾಮ, ನೀನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಪಿಶಾಚಿ ನಿನ್ನ ಜುಟ್ಟನ್ನು ಕೂಡ ಆಳ್ಗಾಡ್ಸಕ್ಕಾಗಲ್ಲ. ಸತ್ಯ ಹೇಳಿದ್ರಿ ಅಮ್ಮ, ನನ್ ಜುಟ್ಟನ್ ಸಹ ಮುಟ್ಟಲ್ಲ, ಆದ್ರೆ ನನ್ ಜುಟ್ಟಿನ ಜೊತೆ ನನ್ನನ್ನು ಸೇರಿ ತಿಂದ್ಬಿಡ್ತಾನೆ. ಅಮ್ಮ, ನೀನು ನನ್ ಜೊತೆ ಬಂದ್ಬಿಡು, ಇಲ್ಲ ಎಲ್ರೂ ಬನ್ನಿ ಬನ್ನಿ. ಪಂಡಿತ ರಾಮಕೃಷ್ಣರೇ, ನಾವು ಅನುಷ್ಠಾನಕ್ಕಾಗಿ ಹೋಗುತ್ತಿದ್ದೇವೆ, ಜಾತ್ರೆಯನ್ನು ನೋಡಲು ಅಲ್ಲ. ನಿಮ್ಮ ಮನೆಯವರನ್ನು ಜೊತೆಗೆ ಕರೆತರಬೇಡಿ. ನೋಡು ರಾಮ, ಇವ್ರೇ ನಮ್ಮನ್ ತಡೆದಿದ್ದು, ಇಲ್ಲ ಅಂದ್ರೆ ನಾನೇ ನಿನ್ ಜೊತೆ ಖುಷಿಯಾಗಿ ಬರ್ತಾ ಇದ್ದೆ. ಸರಿಯಾಗಿ ಹೇಳಿದ್ರಿ ಅಮ್ಮ, ನಾನು ಬರ್ತಾ ಇದ್ದೆ. ಹಾ, ನಾನು ಕೂಡ ನಿನ್ನ ಮಿತ್ರನಾಗಿ ನಿನ್ನ ಸಂಕಟದ ಸಮಯದಲ್ಲಿ ನಿನ್ ಜೊತೆ ಇಲ್ಲ ಅಂತ ಅನ್ಕೋಬೇಡ. ನೀವುಗಳು ಚಿಂತಿಸಬೇಡಿ. ಕಳೆದ 500 ವರ್ಷಗಳಿಂದ ನಾನು ಹಾಕಿರುವ ಗಡಿಯನ್ನು ಆ ರಾಕ್ಷಸ ದಾಟಿಲ್ಲ. ಕಾಲಭೈರವರೇ, ನೀವು ಇಷ್ಟು ಸುರಕ್ಷಿತವಾಗಿ ಗಡಿಯನ್ನು ನಿರ್ಮಿಸುತ್ತೀರಿ ಎಂದರೆ ಇಲ್ಲಿಯವರೆಗೂ ಅನುಷ್ಠಾನ ಏಕೆ ಪೂರ್ಣಗೊಂಡಿಲ್ಲ? ಆ ಪಿಶಾಚಿಯು ತುಂಬಾ ಬುದ್ಧಿವಂತ. ಅದು ತುಂಬಾ ಬುದ್ಧಿವಂತಿಕೆಯಿಂದ ನನ್ನನ್ನು ರಕ್ಷಿಸುತ್ತಿರುವ ವ್ಯಕ್ತಿಯನ್ನು ನಾನು ಹಾಕಿರುವ ಗಡಿಯಿಂದ ಹೊರಬರುವಂತೆ ಮಾಡುತ್ತದೆ. ಆಮೇಲೆ ಹಾಗೂ ಸದಾ ನಡೆಯುವಂತೆಯೇ ಇದು ನಡೆದು ಬರುತ್ತದೆ. ಅದು ನಮ್ಮನ್ನು ರಕ್ಷಿಸುತ್ತಿರುವ ವ್ಯಕ್ತಿಯನ್ನು ಜೀವಂತವಾಗಿ ಸಾಯಿಸುತ್ತದೆ. ಅವನನ್ನು ಅಲ್ಲಿಯೇ ಕೊಂದು ತಿನ್ನುತ್ತದೆ. ರಾಮ, ಈಗಲೂ ಸಮಯ ಇದೆ, ಇಲ್ಲಿಂದ ಬೇಗ ಓಡಿ ಹೋಗು ರಾಮ. ಪಂಡಿತ ರಾಮಕೃಷ್ಣ. ಪ್ರಣಾಮ ಗುರುಗಳೇ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ನಾನು ನಿಮಗೆ ಶುಭಾಶಯ ಹೇಳಲು ಬಂದಿದ್ದೇನೆ. ನಿಮ್ಮನ್ನು ವಿಜಯನಗರದ ಪ್ರಜೆಗಳು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಧನ್ಯವಾದ ಗುರುಗಳೇ. ಮತ್ತೆ ನಿಮಗೆ ಯಾವುದಾದರೂ ಅಂತಿಮ ಇಚ್ಛೆ ಇದ್ದರೆ ಅದನ್ನು ಅವಶ್ಯವಾಗಿ ಪೂರೈಸಿಕೊಳ್ಳಿ. ಅಂತಿಮ ಇಚ್ಛೆ? ನನ್ನ ಮಾತಿನ ಅರ್ಥವೇನೆಂದರೆ, ಅನುಷ್ಠಾನದಲ್ಲಿ ಬಹಳ ಸಮಯ ಹಿಡಿಯುತ್ತದೆ. ನಿಮಗೇನಾದರೂ ತಿನ್ನಲು ಕುಡಿಯಲು ಇದ್ದರೆ ಈಗಲೇ ನೀವು ತಿನ್ನಬಹುದು. ಆಚಾರ್ಯರೇ, ಮಹಾಮಂತ್ರಿಗಳು ಎಲ್ಲಿ? ನಾವು ಮಂತ್ರಿಗಳಿಗೆ 30 ಅಡಿ ಉದ್ದದ 5 ಅಡಿ ಅಗಲದ ಆಲದ ಮರದ ಕೊಂಬೆಯನ್ನು ತರಲು ಹೇಳಿದ್ದೆವು. ಇಲ್ಲಿಯವರೆಗೂ ಏಕೆ ತಂದಿಲ್ಲ? ಅವನು ನಾನು ಹೇಳಿದ್ದನ್ನು ಪಾಲಿಸಲಿಲ್ಲ ಎಂದೆನಿಸುತ್ತಿದೆ. ಹಿಂತಿರುಗಿ ನೋಡಿರಬಹುದು. ಖಂಡಿತವಾಗಿಯೂ ಪಿಶಾಚಿಯು ಅವರ ಮೇಲೆ ಆಕ್ರಮಣ ಮಾಡಿರಬಹುದು. ನಿಮ್ಮ ಮಾತಿನ ಅರ್ಥವೇನು? ನಾವು ಮಹಾಮಂತ್ರಿಗಳಿಗೆ ಎಚ್ಚರಿಸಿದ್ದೆವು, ಆ ಪಿಶಾಚಿಯು ನಮ್ಮ ಅನುಷ್ಠಾನಕ್ಕೆ ತೊಂದರೆ ಕೊಡುತ್ತದೆ ಎಂದು. ಅದು ಭ್ರಮಿಸುತ್ತದೆ. ನಾವು ಅವರಿಗೆ ಮೊದಲೇ ಹೇಳಿದ್ದೆವು, ಕಾಡಿನಲ್ಲಿ ಯಾರಾದರೂ ಹಿಂದಿನಿಂದ ಕರೆದರೆ ಹಿಂತಿರುಗಿ ನೋಡಬಾರದೆಂದು. ನನ್ನ ಪ್ರಕಾರ ಈ ಅನುಷ್ಠಾನವನ್ನು ಮುಂದಿನ ಅಮಾವಾಸ್ಯೆಗೆ ಮುಂದೂಡಬೇಕು. ಆಲದ ಮರದ ಕೊಂಬೆ ಇನ್ನೂ ಬಂದೇ ಇಲ್ಲ. ಇಲ್ಲ, ನಾವು ಆ ಪಿಶಾಚಿಗೆ ಸಮಯವನ್ನು ಕೊಡಬಾರದು. ಅದು ಮುಂದಿನ ಅಮಾವಾಸ್ಯೆಯ ಒಳಗೆ ತನ್ನ ಉದ್ದೇಶವನ್ನು ಸಫಲಗೊಳಿಸಿದರೆ ನಾವು ಅದಕ್ಕೆ ಅವಕಾಶವನ್ನು ನೀಡುವುದಿಲ್ಲ. ಕರಿಭೈರವ, ಕಾಲಭೈರವ, ಬೇರೆ ಯಾವುದಾದರೂ ವೃಕ್ಷದ ಕೊಂಬೆ ನಡೆಯುವುದಿಲ್ಲವೇ? ಹೋಮಕುಂಡಕ್ಕೆ ಯಾವ ಕೊಂಬೆಯಾದರೂ ನಡೆಯುವುದಿಲ್ಲವೇ? ಗುರು ತಾತಾಚಾರ್ಯರೇ, ಆಲದ ಮರದ ಕೊಂಬೆಗಳು ಸುರಕ್ಷತೆಗಾಗಿ ಒಳ್ಳೆಯ ಅಸ್ತ್ರಗಳು. ಬೇರೆ ವೃಕ್ಷದ ಕೊಂಬೆಯು ನಡೆಯುವುದಿಲ್ಲ. ರಾಮ, ಕೇಳಿಸ್ಕೊಂಡ್ಯಾ? ಆಲದ್ವಾರ ಇಲ್ಲಾಂದ್ರೆ ಸುರಕ್ಷತೆ ಇರಲ್ವಂತೆ. ಅಂದ್ರೆ ನಾವ್ ಯಾವುದೇ ಸುರಕ್ಷತೆ ಇಲ್ಲದೆ ಆ ಪಿಶಾಚಿ ಕೈಗೆ ಸಿಕ್ಕಾಕೊಂಡು ಸಾಯ್ತೀವಿ. ರಾಕ್ಷಸರು ಜುಟ್ಟು ಹಿಡ್ಕೊಂಡೇ ಎಳ್ದಾಡಿ ಸಾಯಿಸ್ತಾರಂತೆ. ರಾಮ, ಕಾಪಾಡು ರಾಮ. ಹಾಗಿದ್ದರೆ ಸರಿ, ಆ ಕೊಂಬೆಗಳು ನಿಮಗೆ ತಲುಪುತ್ತವೆ. ನೀವಿನ್ನೂ ಹೊರಡಬಹುದು. ರಾಮಕೃಷ್ಣರೇ, ನಾವೀಗ ಹೊರಡಲೇಬೇಕು. ನಡೆಯಿರಿ.
ಪಂಡಿತ ರಾಮಕೃಷ್ಣ, ದೇವರು ನಿಮ್ಮನ್ನು ರಕ್ಷಿಸುವನು. ನಮ್ಮ ಅಂತಿಮ ಪ್ರಣಾಮಗಳನ್ನು ಸ್ವೀಕರಿಸಿ ಪಂಡಿತ ರಾಮಕೃಷ್ಣ. ಓಂ ಶೋಂ ಚಾಮುಂಡಾಯ. ಮೃತ್ಯುವೇ ಸತ್ಯ, ಉಳಿದದ್ದೆಲ್ಲ ಅನರ್ಥ. ಸರಿ ಅಮ್ಮ, ನಿಮ್ಮೆಲ್ಲರನ್ನೂ ದೇವರು ರಕ್ಷಣೆ ಮಾಡಲಿ. ನಡೆಯಿರಿ. ಏನಾಯ್ತು ಮಹಾರಾಜರೇ, ನೀವು ಇಷ್ಟು ಚಿಂತೆಯಲ್ಲೇಕಿದ್ದೀರಿ? ಅದು ಅನುಷ್ಠಾನಕ್ಕೆ ಪಂಡಿತ ರಾಮಕೃಷ್ಣರನ್ನು ಕಳಿಸಬಾರದಿತ್ತು. ಅವರ ಚಿಂತೆಯಾಗುತ್ತಿದೆ ನಮಗೆ. ನಾವು ಅವರಿಗೆ ಹೇಳಿದ್ದೆವು, ಅವರ ಬದಲು ನಾವು ಹೋಗುತ್ತೇವೆ ಎಂದು. ಆದರೆ ಅವರು ನಮ್ಮ ಮಾತನ್ನೇ ಕೇಳಲಿಲ್ಲ. ಮಹಾರಾಜರೇ, ಪಂಡಿತ ರಾಮಕೃಷ್ಣರು ಬುದ್ಧಿವಂತರು. ಅವರು ಯಮರಾಜನನ್ನು ಏಮಾರಿಸುತ್ತಾರೆ. ಆ ಪಿಶಾಚಿ ರಾಮಕೃಷ್ಣರಿಗೆ ಏನೂ ಮಾಡಲು ಸಾಧ್ಯವಿಲ್ಲ. ನೀವು ಚಿಂತಿಸಬೇಡಿ, ಒಳಿತೇ ಆಗುತ್ತದೆ. ಚಿನ್ನಾದೇವಿ, ಚಿಂತೆಯಾಗುತ್ತದೆ ಅಲ್ಲವೇ? ಅವರು ನಮ್ಮ ಸ್ನೇಹಿತರು. ನಮಗೆ ಅರ್ಥವಾಯಿತು ಮಹಾರಾಜರೇ. ನಿಮಗೇನು ಅರ್ಥವಾಯಿತು? ಒಂದು ನಿಮಿಷ, ಈಗಲೇ ಬರುತ್ತೇವೆ. ಇದನ್ನು ತೆಗೆದುಕೊಳ್ಳಿ. ಇದನ್ನೇನು ಮಾಡಬೇಕು? ಬಾಬಾ ಕಾಲಭೈರವ ಪಿಶಾಚಿಯನ್ನು ಹಿಡಿಯುತ್ತಾರೆ, ಪಂಡಿತ ರಾಮಕೃಷ್ಣರು ಬಾಬಾರನ್ನು ಕಾಪಾಡುತ್ತಾರೆ. ನೀವು ಪಂಡಿತ ರಾಮಕೃಷ್ಣನನ್ನು ಕಾಪಾಡಿ. ನಿಮ್ಮ ಆಸೆಯೂ ಅದೇ ಅಲ್ಲವೇ? ಹೌದು. ಅದು ಇಲ್ಲಿ ನಿಂತು ಏನು ಯೋಚಿಸುತ್ತಿದ್ದೀರಿ? ಹೊರಡಿ, ನಿಮ್ಮ ಸ್ನೇಹಿತನನ್ನು ಕಾಪಾಡಿ. ಇಲ್ಲ ಇಲ್ಲ, ಈಗ ಇದರ ಯಾವ ಅಗತ್ಯವೂ ಇಲ್ಲ ಎನ್ನಿಸುತ್ತದೆ ನಮಗೆ. ಪಂಡಿತ ರಾಮಕೃಷ್ಣರು, ಅವರ ಜಾಣ್ಮೆಯ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಸಾಧಿಸುವರು. ಬಾಬಾ, ಬಾಬಾ, ಈ ಕಾಡಂತೂ ರಾತ್ರಿಯ ಸಮಯದಲ್ಲಿ ಇನ್ನೂ ಭಯಂಕರವಾಗಿ ಕಾಣಿಸುತ್ತಿದೆ. ನೀವು ಇಲ್ಲಿಯವರೆಗೂ ಏನನ್ನು ನೋಡಿಲ್ಲ ಪಂಡಿತ ರಾಮಕೃಷ್ಣರೇ. ಆದ್ರೆ ನಾವು ಗುಹೆ ಒಳಗೆ ಯಾಕೆ ಹೋಗುತ್ತಿದ್ದೇವೆ? ನಾವು ನಮ್ಮ ಅನುಷ್ಠಾನವನ್ನು ಆ ಗುಹೆಯಲ್ಲೇ ಮಾಡುತ್ತೇವೆ. ಜೋರಾದ ಗಾಳಿಯಿಂದ ಮತ್ತೆ ಮಳೆಯಿಂದ ಈ ಗುಹೆ ನಮ್ಮನ್ನು ರಕ್ಷಿಸುತ್ತದೆ. ಈ ಕಡೆ ಬನ್ನಿ, ನಡೆಯಿರಿ. ಭಯ ಪಡಬೇಡಿ, ಬನ್ನಿ. ಏನಾಯಿತು? ನೀವು ಅದೃಷ್ಟವಂತರು. ಅದು ಇಲಿ, ವಿಷಪೂರಿತ ಸರ್ಪವಲ್ಲ. ಏನು ಇದೆ? ಇದೆ ಹಾವು, ಹಾವು. ಕಾಳಿಂಗ, ನಾವೇ ಹೊರಡು. ಕಾಳಿಂಗ, ಭಯಭೀತರಾಗಬೇಡಿ ಪಂಡಿತ ರಾಮಕೃಷ್ಣರೇ. ಈ ಕಾಳಿಂಗ ಈ ಗುಹೆಯ ಕಾವಲುಗಾರ. ನಮ್ಮ ಬಗ್ಗೆ ಇವನಿಗೆ ತಿಳಿದಿದೆ. ಈಗ ಇದು ಒಳಕ್ಕೆ ಹೋಗಿ ಒಳಗಿರುವ ಎಲ್ಲಾ ವಿಷ ಜಂತುಗಳಿಗೆ ನಾವು ಅನುಷ್ಠಾನಕ್ಕೆ ಬಂದಿದ್ದೇವೆಂದು ಹೇಳುತ್ತದೆ. ನಾವು ಅನುಷ್ಠಾನಕ್ಕೆ ಬಂದಿದ್ದೇವೆ, ಅದಕ್ಕೆ ನಮಗೆ ಯಾರು ತೊಂದರೆ ನೀಡುವುದಿಲ್ಲ. ಬನ್ನಿ. ರಾಮ, ನನ್ನನ್ನೇಕೆ ಕರೆತಂದಿರುವೆ? ಇನ್ನೇ ನಿನ್ನ ಮನೇಲಿ ಬಿಟ್ಬಿಡಕ್ಕಾಗತ್ತಾ? ಸುಮ್ಮನೆ ಇರು. ಪಂಡಿತ ರಾಮಕೃಷ್ಣರೇ, ನೀವು ಏನಾದರೂ ಹೇಳಿದಿರೆ? ನನ್ನ ಧ್ವನಿಯೇ ಹೊರ ಬರುತ್ತಿಲ್ಲ ಬಾಬಾ. ಇನ್ನೇನು ಮಾತನಾಡಲಿ? ನಾವು
ಇಲ್ಲಿ ಅನುಷ್ಠಾನ ಮಾಡುತ್ತೇವೆ. ಭಗವಂತ, ಏನಾಯಿತು? ಬಾವಿಯೇ? ಇಲ್ಲೆಲ್ಲಿ ಬಾವಿ ಇದೆ? ಬಾವಿ ಅಲ್ಲ, ಬಾವುಲಿ. ಬಾವುಲಿ. ಹೆದರಬೇಡಿ, ಬಾವಲಿಗಳು ಈ ಗುಹೆಯ ಎಂಚನ್ನು ಹೊರುತ್ತಿದೆ. ಈ ಗುಹೆ ಎಂಚು ತುಂಬಾ ಶೀತಲಗೊಂಡಿದೆ, ಯಾವ ಕ್ಷಣದಲ್ಲಾದರೂ ಬೀಳಬಹುದು. ಈ ಬಾವಲಿಗಳೇ ಈ ಹೆಂಚನ್ನು ಹೊರುತ್ತಿರುವುದು. ರಾಮ, ನಿನ್ನನ್ನು ನೀನು ರಾಕ್ಷಸನಿಂದ ಕಾಪಾಡಿಕೊಳ್ಳುವೆಯಾ, ಇಲ್ಲವೇ ಈ ಹೆಂಚು ಕೆಳಗೆ ಬೀಳುವುದರಿಂದ ಕಾಪಾಡುವೆಯಾ? ಬಾವಲಿಗಳು ಮನಸ್ಸು ಬಂದಂತೆ ಹಾರಿ ಹೋಗುತ್ತವೆ, ಆದರೆ ನಮ್ಮನ್ಯಾರು ಕಾಪಾಡುವರು? ನನ್ನ ನಿನ್ನೂ ಹೆದರ್ಸ್ಬೇಡ, ಬಂದು ಸುಮ್ಮನಿರು. ಶೋಂ ಶೋಂ ಚಾಮುಂಡಾಯ. ಪಂಡಿತ ರಾಮಕೃಷ್ಣರೇ, ನೀವು ನಿಮ್ಮೊಟ್ಟಿಗೆ ಮಾತನಾಡುತ್ತಿರುವಿರೇ? ಇಲ್ಲ 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 ಇಲ್ಲ, ಇಲ್ವಲ್ಲ. ನಿಮಗೆ ಮಾತನಾಡುವ ಇಚ್ಛೆ ಇದ್ದರೆ ಅದನ್ನು ನಮಗೆ ಹೇಳಿ. ನಾವು ಒಬ್ಬ ಪ್ರೇತ ಶಿಷ್ಯನನ್ನು ಕರೆಸುತ್ತೇವೆ. ಅವನಿಗೆ ಮಾತನಾಡುವುದೆಂದರೆ ತುಂಬಾ ಇಷ್ಟ. ಅಯ್ಯೋ, ಈಗ ಪ್ರೇತಾತ್ಮರು ಸಾಕು ಪ್ರಾಣಿಯಾಗಿದ್ದಾರೆ. ಇಲ್ಲ 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 ಇಲ್ಲ, ಅದರ ಯಾವ ಅವಶ್ಯಕತೆಯೂ ಇಲ್ಲ. ಪಂಡಿತ ರಾಮಕೃಷ್ಣರೇ, ಅನುಷ್ಠಾನವನ್ನು ಶುರು ಮಾಡಬಹುದೇ? ಹಾ, ಇದರಿಂದ ಏನ್ ಮಾಡ್ಬೇಕು ಬಾಬಾ? ಇದರಿಂದ ಈ ಜಾಗವನ್ನು ಶುದ್ಧಗೊಳಿಸಿ. ಅಕ್ಕ, ನನ್ಗೊಂದು ವಿಷಯ ಹೇಳು. ವಿವಾಹದ ನಂತರ ಪುರುಷರಿಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದಲ್ಲ, ಅಂತಹದ್ದೇನು ಬದಲಾವಣೆಯಾಗುತ್ತದೆ? ಅದನ್ನ ನಾನ್ ಹೇಗ್ ಹೇಳಕ್ಕಾಗತ್ತೆ? ನಾನ್ ಸ್ತ್ರೀ ಅಲ್ವಾ? ಹಾ, ನೀವ್ ಹೇಗ್ ಹೇಳಕ್ಕಾಗತ್ತೆ? ನಿನಗ್ ಮದ್ವೆ ಆದ ತಕ್ಷಣ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಸತ್ಯ ಹೇಳಿದ್ರಿ ಅಕ್ಕ. ಹಾ, ನೀನೆಲ್ಲಿಗೆ ಹೊರಟೆ? ಮದುವೆ ಆಗಲು. ಹಾ, ಗೋವಿಂದ ಮದ್ವೆನಾ? ಸಾಲ್ದ, ಯಾಕೆ ಸುಮ್ನೆ ಚಿಂತೆ ಮಾಡ್ತಿದ್ಯಾ? ಗೋವಿಂದ ಮತ್ತೆ ಬಂದೇ ಬಲ್ತಾನೆ. ಅದ್ರಲ್ಲೂ ಗೋವಿಂದನ್ ಯಾಲ್ ಮದ್ವೆ ಮಾಡ್ಕೋತಾಳೆ? ಹಾ ಹಾ, ಏನಿಲ್ಲ ಏನಿಲ್ಲ. ಮೂಳೆ. ತಲೆಬುರುಡೆ. ಓಂ ಶೋಂ ಶೋಂ ಚಾಮುಂಡಾಯ ವಿದ್ಯೆ. ನಿಂಬೆಹಣ್ಣು. ಪಂಡಿತ ರಾಮಕೃಷ್ಣರೇ, ಹೇಳಿ. ನಿಂಬೆ ಹಣ್ಣಿನಲ್ಲಿ ಲವಂಗ ಇಟ್ಟರೆ ಕ್ರಿಮಿಕೀಟಗಳು ಇದರ ಸುತ್ತಲೂ ಬರುವುದಿಲ್ಲ. ಹೌದೇ ಬಾಬಾ? ಕಿತ್ತಳೆಯಲ್ಲಿ ಏಲಕ್ಕಿಯನ್ನು ಇಡಿ, ಪಿಶಾಚಿಯೇ ಓಡಿ ಹೋಗಬಹುದು. ಹಾ, ನೀವು ಚೆನ್ನಾಗಿಯೇ ತಮಾಷೆ ಮಾಡುತ್ತೀರಿ. ಬಾಬಾ, ಏನು ಮಾಡುತ್ತಿದ್ದೀರಿ? ಪಂಡಿತ ರಾಮಕೃಷ್ಣರೇ, ಯಾವ ಸಮಯದಲ್ಲೂ ನೀವು ಇದರಿಂದ ಹೊರಬರಬೇಡಿ. ಅಂದ್ರೆ ನಾನು ಈ ಗೆರೆಯೊಳಗಿದ್ದರೆ ಸುರಕ್ಷಿತವಾಗಿರುತ್ತೇನೆ ಅಲ್ಲವೇ? ಇಲ್ಲ. ಹೌದಾ? ಹಾ, ಏನು? ಆಲದ ಮರದ ಕೊಂಬೆ ಸಿಗದ ಕಾರಣ ಇದು ಪೂರ್ತಿಯಾಗಿ ಸಂರಕ್ಷಿತವಾಗಿಲ್ಲ. ಆದರೆ ನೀವು ಚಿಂತಿಸುವ ಅಗತ್ಯವಿಲ್ಲ. ದೇವರ ಮೇಲೆ ನಂಬಿಕೆ ಇಡಿ, ಅವನೇ ನಿಮ್ಮನ್ನು ರಕ್ಷಿಸುತ್ತಾನೆ. ಓ ದೇವ್ರೇ, ನೀನೇ ನನ್ನ ಕಾಪಾಡಬೇಕು. ಭಯ ಪಡಬೇಡಿ. ಆ ಪಿಶಾಚಿಗೆ ಈ ಗಡಿಯ ಬಗ್ಗೆ ಏನೂ ತಿಳಿಯಲು ಸಾಧ್ಯವಿಲ್ಲ. ನೀವೇ ಅದಕ್ಕೆ ಖುದ್ದಾಗಿ ಹೇಳುವವರೆಗೆ. ಆಗಲಿ ಆಗಲಿ ಆಗಲಿ. ಆದರೆ ನೆನಪಿನಲ್ಲಿರಲಿ, ಆ ಪಿಶಾಚಿ ಅನೇಕ ಉಪಾಯಗಳನ್ನು ಮಾಡಿ ನಿಮ್ಮನ್ನು ಹೊರತರಲು ನೋಡುವುದು. ವೇಷ ಬದಲಾಯಿಸಿಯೂ ಬರಬಹುದು. ನೀವು ಯಾವ ಕಾರಣಕ್ಕೂ ಅದರಿಂದ ಹೊರಬರಬಾರದು. ಆದರೆ ಬಾಬಾ, ಒಂದು ಮಾತನ್ನು ಹೇಳಿ. ನೀವು ಅನುಷ್ಠಾನ ಮಾಡುವಾಗ ನಾನು ಈ ಗೆರೆಯೊಳಗೆ ಇರಬೇಕು ಎಂದರೆ ನನ್ನನ್ನು ಏಕೆ ಇಲ್ಲಿ ಕರೆತಂದಿರಿ? ಬಾಬಾ ಬಾಬಾ ಬಾಬಾ, ಎಲ್ಲಿ ಹೋದ್ರಿ? ನಾನು
ಅಯ್ಯೋ ಬಾ. ಇದನ್ನು ತೆಗೆದುಕೊಳ್ಳಿ. ಓಹೋ, ನಾನು ಈ ಗಡಿಯಲ್ಲೇ ನಿಂತು ಈ ಕೋಲಿನ ಸಹಾಯದಿಂದ ನಿಮ್ಮ ರಕ್ಷಣೆ ಮಾಡಬೇಕು ಅಲ್ಲವೇ? ಇಲ್ಲ, ಅನುಷ್ಠಾನದ ಸಮಯದಲ್ಲಿ ನಾವು ಕಣ್ಣನ್ನು ಮುಚ್ಚಿ ಮಂತ್ರವನ್ನು ಹೇಳುತ್ತೇವೆ. ಮತ್ತೆ ಮಂತ್ರವನ್ನು ಹೇಳುತ್ತಿದ್ದ ಹಾಗೆ ವಿವಶವಾಗಿ ನಿದ್ರೆಗೆ ಹೋಗುತ್ತೇವೆ. ನೀವು ಮಾಡಬೇಕಾಗಿರುವ ಕೆಲಸ ಕೇವಲ ಇಷ್ಟೇ. ನಾನು ಮಂತ್ರ ಹೇಳುವ ಸಮಯದಲ್ಲಿ ನಿದ್ರಿಸಿದರೆ ನಮಗೆ ಈ ದಂಡದ ಸಹಾಯದಿಂದ ಎಬ್ಬಿಸಿ. ಇದೇನಿದು ಬಾಬಾ? ಇದು ನಿಮ್ಮ ರಕ್ಷಣೆಗಾಗಿ. ಈ ಮಣ್ಣಿನ ಗೊಂಬೆಗಳು? ಇದು ಮಣ್ಣಿನ ಗೊಂಬೆಗಳಲ್ಲ, ಇದು ನಮ್ಮ ಯೋಧರು. ಅನುಷ್ಠಾನದ ಸಮಯದಲ್ಲಿ ಪಿಶಾಚಿಯ ಅದೃಶ್ಯ ಅನುಚರ ಸೇವಕರು ನಿಮ್ಮ ಮೇಲೆ ದಾಳಿ ಮಾಡಲು ಬರುವರು. ನೀವು ಅವರನ್ನು ನೋಡಲಾಗುವುದಿಲ್ಲ, ಆದರೆ ನನ್ನ ಯೋಧರಿಂದ ಏನನ್ನು ಮುಚ್ಚಿಡಲಾಗುವುದಿಲ್ಲ. ಯೋಧರು ಅವರನ್ನು ನೋಡಲು ಸಕ್ಷಮರು. ಮತ್ತೆ ಇದು ಅದೃಶ್ಯ ಪ್ರೇತಾತ್ಮಗಳನ್ನು ಸಂಹಾರ ಮಾಡುವುದು. ಒಳ್ಳೆಯದು, ಒಳ್ಳೆಯದು. ಪಂಡಿತ ರಾಮಕೃಷ್ಣರೇ, ಹೇಳಿ. ನಾವು ಅನುಷ್ಠಾನವನ್ನು ಪ್ರಾರಂಭಿಸುತ್ತೇವೆ. ಆಗಲಿ. ಓಂ ಶೋಂ ಚಾಮುಂಡಾಯ. ಮತ್ತೊಂದು ಬಾರಿ. ಇದನ್ನು ತೆಗೆದುಕೊಳ್ಳಿ. ಅಯ್ಯೋ ಬೇಡ ಬಾಬಾ, ನನ್ಗೀಗ ತಿನ್ನೋದಕ್ಕೆ ಏನು ಬೇಡ. ಇದು ನಿಮಗಾಗಿ ಅಲ್ಲ. ಅನುಷ್ಠಾನದ ಸಮಯದಲ್ಲಿ ವೆಂಕಟಪತಿ ಸೂರ್ಯರಾಯರು ನಿಮ್ಮ ಬಳಿ ಬಂದರೆ ಒಂದು ಕಡಲೆಯನ್ನು ಅವರ ಬಾಯಿಗೆ ಹಾಕಿರಿ, ಏಕೆಂದರೆ ಅವರಿಗೆ ತುಂಬಾ ಹಸಿವಾಗುತ್ತದೆ. ತೆಗೆದುಕೊಳ್ಳಿ. ಆದರೆ ಬಾಬಾ, ಈ ವೆಂಕಟಪತಿ ಸೂರ್ಯರಾಯರು ಯಾರು? ನನ್ನ ಸಹಾಯಕ. ಲಾಮ ಇನ್ನೂ ಬಂದಿಲ್ಲ. ಅಯ್ಯೋ, ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾನೆ. ರಾತ್ರಿ ಅಲ್ವಾ, ಕತ್ಲಲ್ಲಿ ಕಾಡನ್ ದಾಟಿ ಮನೆಗ್ ಬರಕ್ಕೆ ಹೆದರ್ಕೊಳ್ತಾ ಇರ್ಬೋದು. ಯಾವ್ದಾದ್ರೂ ಮರ ಹತ್ತಿ ಕೂತ್ಕೊಂಡಿರ್ಬೋದು. ಆದ್ರೆ ಅಮ್ಮ, ಇಷ್ಟೊತ್ಗಾಗ್ಲೇ ಅವ್ರು ಬರ್ಬೇಕಿತ್ತಲ್ವಾ? ಅಯ್ಯೋ, ಏನು ಚಿಂತೆ ಮಾಡ್ಬೇಡ, ಅವನ್ ಬರ್ತಾನೆ. ಸರಿ. ಆದ್ರೆ ಅಮ್ಮ, ತುಂಬಾ ಹೊತ್ತಾಯ್ತು. ನಂಗೆ ಯಾಕೋ ತುಂಬಾ ಚಿಂತೆ ಆಗ್ತಾ ಇದೆ. ಅವ್ರು ಯಾವ್ದಾದ್ರು ಸಂಕಟದಲ್ಲಿ ಸಿಕ್ಕಾಕೊಂಡಿಲ್ಲ ತಾನೆ? ದೆವ್ವಾಗಿ ಇವತ್ತು ನೆರಳು ಕಂಡ್ರೇನೆ ಎಷ್ಟೊಂದ್ ದೂರ ಓಡ್ ಹೋಗ್ತಾನ ಅವನು. ಆದ್ರೆ ಅಮ್ಮ, ಬೆಳಗ್ಗೆವರೆಗೂ ನಾವ್ ಹೀಗೆ ಚಿಂತೆ ಮಾಡ್ಬೇಕಾ? ಅದರ ಬದಲು ನಾವಿಬ್ರೇ ಅವ್ರನ್ನ ಹುಡ್ಕಕ್ ಹೋದ್ರೆ ಹೇಗೆ? ಸರಿ, ಹೋಗೋಣ. ಓಂ ಶೋಂ ಚಾಮುಂಡಾಯ. ಬಾಬಾ, 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 ಬಾಬಾ.